ಇನ್ನೂ ಚೆನ್ನಾಗಿದ್ದಾನೆ, ಆದ್ರೆ ಅದೆಲ್ಲ ಓದ್ತಾನೆ ಗೊತ್ತಿಲ್ಲ. ಕ್ಯಾಪಲ್ಲಿ ಹೋಗಿ 5 ಇಡ್ಲಿ ತಿನ್ಕೊ ಬರ್ತಾನೆ. ಅದು ಅಲ್ಲದೆ ಅವತ್ತೊಂದ್ ದಿನ ಫೋನ್ ಮಾಡಿದ್ರೆ 1 ನಿಮಿಷ. ಓಕೆ ಮಾತಾಡು. ಅವತ್ತೊಂದ್ ದಿನ ಏನ್ ಮಾಡ್ದೆ ಗೊತ್ತಾ? ಏನು ಅಪ್ಪ, ಹರ್ಷ, ಜಾನ್ವಿ ನಿನ್ನನ್ನು ಹುಡ್ಕೊಂಡು ಮನೆಗೆ ಬಂದಿದ್ದಲ್ಲ. ಗೊತ್ತಾಯ್ತು, ನಾನೀಗ ಅವಳ ಜೊತೆನೇ ಇದ್ದೀನಿ. ಅವಳ ಮದ್ವೆಗೆ ಫ್ರೆಂಡ್ಸ್ ಇನ್ವೈಟ್ ಮಾಡೋದಕ್ಕೆ ನಾನೇ ಅವಳ ಜೊತೆ ಹೋಗ್ತಿದ್ದೀನಿ. ಅಕ್ಕ, ನಮ್ಮ ಮಾಮೂಗೆ ಅವ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಇಷ್ಟೊಂದು ನೀವೇನು ತಿಳ್ಕೊಂಡ್ರಿ? ಅದಾ, ಮುಂಚೆ ನಾನು ಅವನ್ನ ತುಂಬಾ ಲವ್ ಮಾಡ್ತಾ ಇದ್ದೆ. ಆಗ ನನಗೆ ಗೊತ್ತಿಲ್ಲದೆ ನಾನು ಅವನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ಮತ್ತೆ ಯಾಕೆ ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದೀರಾ? ಅದು ಹರ್ಷ, ಹಾ ಹರ್ಷ, ಹೇಳೆ. ತಿರ್ಗೋ ಈ ಕಡೆ. ಏನು? ನಾನು ನೋಡಕ್ ಹೇಗಿದ್ದೀನಿ? ಚೆನ್ನಾಗಿದ್ದೀನಾ? ನಿನಗೆ ಯಾಕೆ ಈ ಡೌಟು? ಯಾವನ್ ಹೇಳ್ದೆ ನೀನು ಚೆನ್ನಾಗಿಲ್ಲ ಅಂತ? ಆ ನಿನ್ ಕಣ್ಣು, ಆ ತುಟಿ ಪಕ್ಕ ಮಚ್ಚೆ, ನಿನ್ ಹೇರು, ಯಾವುದೇ ಹುಡುಗ ನಿನ್ನ ನೋಡಿದ್ರೆ ಹಾಗೆ ದಬಾಕೊಂಡು ಬೀಳ್ಬೇಕು, ಅಷ್ಟು ಸಕ್ಕದಾಗಿದ್ಯಾ ನಿಜವಾಗ್ಲು. ಹೌದಾ? ಹಾಗಾದ್ರೆ ನಾನು ನಿಂಗೆ ಇಷ್ಟನಾ? ಸಿಕ್ಕಾಪಟ್ಟೆ ಇಷ್ಟ ಕಣೆ. ನೀನು ಗೊತ್ತಿಲ್ವಾ ಅದು? ಹಾಗಾದ್ರೆ ನನ್ನ ಲವ್ ಮಾಡ್ತೀಯಾ? ನಾನು ಇನ್ನ ತುಂಬಾ ಲವ್ ಮಾಡ್ತೀನಿ ಕಣೋ. ಇದೇನೇ ಇದು? ನಾವು ಸ್ಕೂಲ್ ಡೇಸಲ್ಲಿ ಪೆನ್ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ, ಕಾಲೇಜ್ ಡೇಸಲ್ಲಿ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ ನೀನು ನನ್ನ ಲವ್ ಮಾಡ್ತೀಯಾ, ನಾನು ನಿನ್ನ ಲವ್ ಮಾಡ್ತೀನಿ. ನಿನಗೆ ಸರಿಯಾಗಿ ಪ್ರಪೋಸ್ ಮಾಡೋಕ್ಕೂ ಬರ್ತಾ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಆಗ್ಬೇಡ, ಇದು ಲವ್ ಅಲ್ಲ. ನಾವಿಬ್ರು ಹತ್ರ ಇದ್ದೀವಿ, ಅದು ನಮ್ಮಿಬ್ರು ಮಧ್ಯೆ ಇರೋ ಫ್ರೆಂಡ್ಶಿಪ್ ಅನ್ನೋ ಒಂದು ಬಾಂಡ್ ಅಷ್ಟೇ. ಗೊತ್ತಾಯ್ತಾ? ನಿನಗೆ ನಿಜವಾಗ್ಲೂ ಲವ್ ಇದ್ದಿದ್ರೆ ಒಂಥರ ನಾಚ್ಕೊಂಡು, ಒಂಥರ ನುಲ್ದಾಡ್ಕೊಂಡು ಆ ಥರ ಹೇಳ್ತಾ ಇದ್ದೆ. ಹೀಗೆ ಹೇಳೋದು? ಹೋಗೋ, ಏನೇನೋ ಹೇಳ್ಬೇಡ. ನಾನು ನಾಚಿಕೆ ಎಲ್ಲ ಬಿಟ್ಟು ಹೇಳ್ತಿದ್ದೀನಿ ಕಣೋ. ನೀನಂದರೆ ನಂಗೆ ತುಂಬ ಇಷ್ಟ. ಐ ಲವ್ ಯು. ನನ್ನ ಕಣ್ಣಲ್ಲಿ ಕಾಣಿಸ್ತಿಲ್ವಾ ಅದು? ನಿನ್ನ ಕಣ್ಣಲ್ಲಿ 2 ಗುಡ್ಡೆ ಬಿಟ್ಟು ಏನು ಕಾಣ್ತಿಲ್ಲ ಕಣೆ. ನೋಡೆ ಇಲ್ಲಿ, ಈ ಲವ್ ಅನ್ನೋದು ನಾವು ಜೊತೆಲಿ ಇದ್ದಾಗ ಅನ್ಸೋದಲ್ಲ, ಅದು ನಾವು ದೂರ ದೂರ ಇದ್ದಾಗ ಗೊತ್ತಾಗೋದು. ಆಗ ನಿನಗೆ ಹೃತಿಕ್ ರೋಷನ್ ಥರ ಇರೋ ಹುಡುಗ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಎಲ್ಲಿವರೆಗೂ ಗೊತ್ತಾ? ಈ ಲವ್ ಅನ್ನೋ ಐಸ್ ಗೆಡ್ಡೆ ಕರ್ಗೋವರೆಗೂ. ಅದು ಅವ್ರವ್ರ ಬಾಡಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಹೇ ಜಾನ್ವಿ, ಹೇ ಜಾನ್ವಿ, ಹಂಗೇಳಿ ಮತ್ತೆ 3 ವರ್ಷ ನಿಮ್ಮ ಐಸ್ ಕಡ್ಡೆನೂ ಕರ್ಗೋಯ್ತಾ? ಹಂಗಾರೆ ನಮ್ಮ ಮಾಮು ಸರಿಯಾಗಿ ಹೇಳಿದ್ದಾರೆ. ಅವರಮ್ಮ ಫೋನ್ ಮಾಡಿದ್ರು, ಅವಳು ಮದುವೆ ನಿಂತು ಹೋಗಿದೆಯೋ, ನಿನ್ನನ್ನು ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ ಅಂತ ಹಠ ಮಾಡಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದಂತೆ ಕಣೋ. ಹಲೋ ಹಲೋ ಹರ್ಷ. ಅಪ್ಪ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏಯ್, ಏನೋ ನಿಂದು ಹೊಸ ಕತೆ? ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಂತೆ, ಏನಾಯ್ತು? ಅದು ಮುಗ್ದು ಹೋಗಿರೋ ಕತೆ, ಒಂಚೂರು ಚೆನ್ನಾಗಿಲ್ಲ. ಬೆಟರ್ ನೀನು ಕೇಳ್ದಿರೋದೇ ಒಳ್ಳೇದು. ಅಕ್ಕ, ಆ ಕತೆ ಮಾತ್ರ ಕೇಳ್ಬೇಡಿ ಅಕ್ಕ, ನಂಗಂತೂ 10 ಸಾಕಾಗಿ ಹೋಗಿದೆ. ಹೌದಾ? ಹಾಗಾದ್ರೆ ನಾನು ಕೇಳಲೇಬೇಕು, ಅದೇನಂತ ಹೇಳೋ.